ಸಿದ್ದರಾಮಯ್ಯನವರು ಅವರು ರಾಜೀನಾಮೆ ಪಡೆದು ರಾಜ್ಯದ ಜನತೆಗೆ ದ್ರೋಹ ಮಾಡಿದ್ದಾರೆ. ನೇರವಾಗಿ ಅವರು ಈ ಒಂದು ರಾಜೀನಾಮೆಯನ್ನು ಪಡೆದೇ ಇರೋ ಕಾರಣ ಅಂತ ಹೇಳಿದ್ರೆ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ, ಅವರು ಕೂಡ ಟ್ರಾನ್ಸ್ಫರ್ಗಳಲ್ಲಿ ಹಣ ವಸೂಲಿ ಆಗಿದೆ ಅಂಥೇಳಿ ಜನ ಮಾತಾಡ್ತಾ ಇರೋವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾವು ಈ ಹೋರಾಟವನ್ನು ಬೀದಿಗಿಳಿದು ಹೋರಾಟವನ್ನು ನಾವು ಮಾಡ್ತೀರಿ. ಈ ಅಬ್ಕಾರಿಯಲ್ಲಿ ಲೂಟಿ ಮಾಡಿರೋ 6,000 ಕೋಟಿ ಹಣ, ಜನಗಳ ತೆರಿಗೆ ಹಣ ವಾಪಸ್ ಖಜಾನೆಗೆ ಬರಬೇಕು. ಲೂಟಿ ಮಾಡಿರೋ ಒಂದು ಮಂತ್ರಿನ ಕೂಡಲೇ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅನ್ನೋ ಹೋರಾಟವನ್ನು ನಾವು ವಿಧಾನಸಭೆ ಹೊರಗಡೆ ಹೋರಾಟವನ್ನು ನಾವು ಪ್ರಾರಂಭವನ್ನು ನಾವು ಮಾಡ್ತಾಯಿದ್ದೀವಿ. ನಾಳೆ ಸೇರ್ತಾ ಇದ್ದೀರಿ ಅವ್ರು ತೀರ್ಮಾನ ಮಾಡಿ ಹೇಳ್ತೀರಿ. ನಾಳೆ GBA ಬೆಂಗಳೂರು ಮಹಾನಗರ ಪಾಲಿಕೆಯ ಮೀಟಿಂಗ್ ಇದೆ. ಈಗಾಗಲೇ ಹಲವಾರು ಸುತ್ತಿನ ಸಭೆಗಳಾಗಿದೆ ಕಳೆದ ಒಂದು ತಿಂಗಳಿಂದನೂ ಕೂಡ. ಈಗ ಕೇಂದ್ರದ ಬೆಂಗಳೂರಿನ ಎಲೆಕ್ಷನ್ಗೋಸ್ಕರ ಬರ್ತಾ ಇದ್ದಾರೆ ಇನ್ಚಾರ್ಜ್ ಅವರು. ಸೊ ನಾಳೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲ ಶಾಸಕರ ಜೊತೆ, ಸೋತಿರೋ MLAಗಳ ಜೊತೆ ಮತ್ತು ನಮ್ಮ ಜಿಲ್ಲಾ ಪದಾಧಿಕಾರಿಗಳ ಜೊತೆ ಒಂದು ಸುದೀರ್ಘವಾದಂಥ ಚರ್ಚೆ ಮಾಡಿ ಬೆಂಗಳೂರು ಗೆಲ್ಲಲೇಬೇಕು. ಹಲವು ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗೆ ನಾವು ಇಲ್ಲಿ ಚುನಾವಣೆಯನ್ನು ನಾವು ಗೆದ್ದಿದ್ದೀರಿ ಬೆಂಗಳೂರಲ್ಲಿ. ಆ ದೃಷ್ಟಿಯಿಂದ ಈಗಂತೂ ಭ್ರಷ್ಟಾಚಾರ ತಾಂಡವಾಡ್ತಾ ಇರೋದ್ರಿಂದ ಬೆಂಗಳೂರು ಜನತೆ ಮೇಲೆ ನಿರಂತರವಾಗಿ ತೆರಿಗೆ, ಹಾಲು, ಆಲ್ಕೋಹಾಲು, ಮನೆ ಟ್ಯಾಕ್ಸು, ಕಸದ ಟ್ಯಾಕ್ಸು, ಪೆಟ್ರೋಲ್ ಟ್ಯಾಕ್ಸು, ಈಗ ಮೆಟ್ರೋ ಟ್ಯಾಕ್ಸು, ನಿರಂತರವಾಗಿ ತೆರಿಗೆಗಳನ್ನು ಹಾಕ್ತಾ ಇರೋದ್ರಿಂದ 100% ಬೆಂಗಳೂರಿನ ಜನ ಇವರಿಗೆ ಕಪಾಳ ಮೋಕ್ಷ ಮಾಡೋದು ಗ್ಯಾರಂಟಿ. ಚುನಾವಣೆಯಲ್ಲಿ ನಾವು ದೊಡ್ಡ ಅಂತರದಲ್ಲಿ 5 ಮಹಾನಗರ ಪಾಲಿಕೆಯಲ್ಲಿ 5ಕ್ಕೆ 5 ಗೆಲ್ಲೋ ರೀತಿ ನಾವು ನಾಳೆ ಅದಕ್ಕೆ ಏನು ತಂತ್ರಗಾರಿಕೆ, ಚುನಾವಣಾ ತಂತ್ರಗಾರಿಕೆ ಮಾಡಬೇಕು. ಆ ತಂತ್ರಗಾರಿಕೆಯನ್ನು ನಾವೇ ಮಾಡೋರಿದ್ದೀರಿ. ಮತ್ತು ಈ ರಾಮ್ಜಿ ಅಡ್ವರ್ಟೈಸ್ಮೆಂಟ್ ಏನು ಬಂದಿದೆ, ನಾವು ಕಾಂಗ್ರೆಸ್ ರೀತಿ ಜನರ ತೆರಿಗೆ ಹಣದಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. ಪಾರ್ಟಿಯಿಂದ ತೆರಿಗೆ ಕೊಟ್ಟಿದ್ದೀವಿ. ನಾವು ಸರ್ಕಾರದ ವತಿಯಿಂದ ಕೊಡ್ಬೋದಾಗಿತ್ತು, ಆದರೆ ಪಾರ್ಟಿ ವತಿಯಿಂದ ಕೊಟ್ಟಿದ್ದೀರಿ. ನಾವು ಕೇಂದ್ರ ಸರ್ಕಾರದ ವತಿಯಿಂದನೂ ಕೊಡ್ಬೋದಾಯಿತು. ಅದನ್ನು ಜನಗಳ ತೆರಿಗೆ ಹಣವನ್ನು ಪೋಲ್ ಮಾಡಿ ಕಾಂಗ್ರೆಸ್ ಅವ್ರು ಕೊಟ್ಟಿತ್ತು. ನಾವೀಗ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದೀರಿ. ಅದಕ್ಕೇನೋ ಕಾಮೆಂಟ್ಗಳೇನೋ ಮಾಡ್ತಾಯಿದ್ದಾರಂತೆ, ಗಾಂಧೀಜಿ ಅಹಿಂಸಾವಾದಿ ಅಂತ. ಹೌದು, ಅವ್ರು ಹೇಳ್ತಾಯಿದ್ರು ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ, ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅಂದರು. ಮಾಡಿದ್ರಾ? ಹೆಂಡ ಕುಡಿಸ್ಬೇಡ್ರಿ ಅಂದರೆ ಊರೂರಿಗೂ ಹೆಂಡದ ಅಂಗಡಿ ಓಪನ್ ಮಾಡಿದ್ರು, ಅದರಲ್ಲಿ 6,000 ಕೋಟಿ ಲೂಟಿ ಹೊಡೆದಿದ್ದೀರ, ಮಾಡಿದ್ರಾ? ಜನಗಳಿಗೆ ಈ ಗೋಹತ್ಯೆಯನ್ನು ನಿಲ್ಲಿಸಬೇಕು ಅಂತೇಳಿ ಗಾಂಧೀಜಿಯವರು ಕರೆ ಕೊಟ್ಟರು, ಆದರೆ ಅದನ್ನು ನಡೆಸಿಲ್ಲ. ನೀವು ಆ ಬಿಲ್ಲನ್ನೇ ವ್ಯತ್ಯಾಸ ಮಾಡೋಕ್ಕೆ ಹೊರಟಿದ್ದೀರ ನೀವು. ಅದರಿಂದ ಗಾಂಧೀಜಿಯವರ ಬಗ್ಗೆ ಹೇಳೋ ಅಂಥ ನೈತಿಕ ಅಧಿಕಾರ ನೀವು ಕಳ್ಕೊಂಬಿಟ್ಟಿದ್ದೀರಾ. ಯಾಕಂದರೆ ಸ್ವಾತಂತ್ರ್ಯ ಕೊಟ್ಟಿದ್ದು ಗಾಂಧೀಜಿ. ಇಡೀ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳು ಗಾಂಧೀಜಿ ಮೇಲೆ ನಡಿಬೇಕಾಯಿತು. ಅಥವಾ ಗಾಂಧೀಜಿ ನಂಬಿರ್ತಕ್ಕಂಥ ರಾಮ್ ಅಂತ ಹೇಳ್ತಾಯಿದ್ರು, ರಘುಪತಿ ರಾಘವ ರಾಜ ರಾಮ್ ಅಂತ ಹೇಳ್ತಾಯಿದ್ರು, ಅವ್ರ ಹೆಸರು ಮೇಲೆ ಹೋಗ್ಬೇಕಾಯಿತು. ಆದರೆ ನೀವು 470 ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು, ನಿಮ್ಮ ಕುಟುಂಬದ ಎಲ್ಲರ ಹೆಸರು, ನೆಕ್ಸ್ಟ್ ರಾಹುಲ್ ಗಾಂಧಿನೂ ಶುರು ಮಾಡ್ಕೊಂತೀರ, ಪ್ರಿಯಾಂಕಾ ಗಾಂಧಿನೂ ಶುರು ಮಾಡ್ಕೊಂತೀರ. ಅಂದರೆ ನಿರಂತರವಾಗಿ ಸರ್ಕಾರದ ಯೋಜನೆಗಳಿಗೆ ಗಾಂಧಿಗಿಂತ ಜಾಸ್ತಿ ನಿಮ್ಮ ಮನೆ ತಂದೆ ಹೆಸರಿದೆ. ಏನು ಕಾರಣ? ಗಾಂಧೀಜಿ ಬಗ್ಗೆ ನಮ್ಗೆ ಅಪಾರ ಪ್ರೀತಿ ಅಂತೀರಲ್ಲ,
ಎಲ್ಲಿಟ್ಟಿದ್ದೀರಾ? ಅಂಬೇಡ್ಕರ್ ಬಗ್ಗೆ ಅಪಾರ ಪ್ರೀತಿ ಎಂದಿದ್ದೀರಲ್ಲ, ಇನ್ನು 470 ಇಟ್ಟಿದ್ದೀರಲ್ಲ ಹೆಸರು. ಆ 470 ಗಾಂಧೀಜಿ ಹೆಸರು ಹಾಕಿರಲಿಲ್ಲ, ಅಂಬೇಡ್ಕರ್ ಅವರ ಹೆಸರು ಹಾಕಿರಲಿಲ್ಲ, ನಿಮ್ಮ ಮನೆ ತಂದೆ ಹೆಸರು ಹಾಕಿಟ್ಕೊಂಡ್ರಿ. ಅದರಿಂದ ನೀವು ನಕಲಿ ಗಾಂಧಿಗಳು ನೀವೆಲ್ಲ. ನಿಮಗೂ ಗಾಂಧೀಜಿ ಕುಟುಂಬಕ್ಕೂ ಸಂಬಂಧನೇ ಇಲ್ಲ. ಆದರೆ ಗಾಂಧೀಜಿ ಹೆಸರನ್ನು ತೆಗೆದುಕೊಂಡು ಗಾಂಧೀಜಿ ಹೆಸರಿಗೆ ಅಪವಿತ್ರ ಮಾಡ್ತಾಯಿದ್ರು. ಯಾಕಂದರೆ ಗಾಂಧಿ ಹೆಸರು ಇಟ್ಕೊಂಡು ಬೋಫ್ಯಾಕ್ಸ್ ಹಗರಣ ಮಾಡಿದ್ರಿ. ಇಂದಿರಾ ಗಾಂಧಿಯವರು ಗಾಂಧೀಜಿ ಹೆಸರು ಇಟ್ಕೊಂಡು ದೇಶದ ಸಂವಿಧಾನವನ್ನೇ ಬದಲಿಸ್ಬಿಟ್ಟು ಎಮರ್ಜೆನ್ಸಿ ತಂದರು. ಈ ಥರ ಗಾಂಧಿಗೆ ವಿರೋಧವಾದಂಥ ಕೆಲಸಗಳನ್ನು ಮಾಡೋ ಮುಖಾಂತರ ಗಾಂಧೀಜಿಗೆ ಅವಮಾನ ಮಾಡಿದಂಥ ನಿಮ್ಮ ಬಗ್ಗೆ ಬೇಸರ ಆಗಿ ಗಾಂಧೀಜಿನೇ ಕೋಲ್ ತಗೊಂಡಿದ್ದಾರೆ. ನಿಮ್ಮ ಕಾಟ ತಾಳಲಾರ್ದ ಆ ಅಡ್ವರ್ಟೈಸ್ಮೆಂಟನ್ನು BJP ಕೊಟ್ಟಿದೆ. ಅದರಲ್ಲಿ ಏನೂ ತಪ್ಪಿಲ್ಲ. ಹರಿಪ್ರಸಾದ್ ಅವರು ಹೇಳಿದ್ದಾರೆ ಸರ್, ಎಲ್ಲ ದೇಶದ್ರೋಹಿಗಳೆಲ್ಲ ಜಿ ಅಂತ ಹೆಸರಿಕೊಂಡಿದ್ದಾರೆ. ಯಾರು ದೇಶದ್ರೋಹಿ ಅಂತ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು. ಕುಕ್ಕರ್ ಬ್ಲಾಸ್ಟ್ ಬಾಂಬ್ ಹಾಕ್ದವನಿಗೆ ನಮ್ಮ ಬ್ರದರ್ಸು ಅಂತ ಹೇಳಿದ್ಮೇಲೆ ನೀವು ಯಾರ ಪರ ಅನ್ನೋದು ಗೊತ್ತಾಗಿದೆ. ಪಾಕಿಸ್ತಾನದಲ್ಲಿ ಇಂಡಿಯಾದ ಒಬ್ಬ ಹೀರೋ ಯಾರಾದರೂ ಇದ್ದಾರೆ ಅಂದರೆ ಅದು ರಾಹುಲ್ ಗಾಂಧಿ. ನರೇಂದ್ರ ಮೋದಿ ಇದ್ದಾರಾ? ನರೇಂದ್ರ ಮೋದಿನ ಕಂಡ್ರೆ ಕೆಂಡ ಕಾರ್ತಾರೆ, ರಾಹುಲ್ ಗಾಂಧಿನ ಕಂಡ್ರೆ ಅಪ್ಕೊತಾರೆ ಅವರು. ಅದರಿಂದ ಯಾರು ದೇಶ ಪ್ರೇಮಿಗಳು ಅಂತ ಈ ದೇಶದ ಜನಕ್ಕೆ ಗೊತ್ತಾಗಿಯೇ ನರೇಂದ್ರ ಮೋದಿ 3ನೇ ಬಾರಿ ಗೆದ್ದಿದ್ದಾರೆ. ನೀವು ದೇಶದ ಪರವಾಗಿ ನಿಲ್ಲೋದೇ ಇಲ್ಲ, ವಿದೇಶದಲ್ಲಿ ಹೋಗ್ತೀರಾ, ದೇಶನ ಟೀಕೆ ಮಾಡ್ತೀರಾ, ಭಾರತವನ್ನು ಕಂಡಮ್ ಮಾಡ್ತೀರಾ. ನಿಮ್ಮದೆಂಥದ್ದು ದೇಶ ಪ್ರೇಮ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.